ಯಾರೋ ಕಿಡ್ನಾಪ್ ಮಾಡಿ ಆ ಮಗುವನ್ನು ಕೆಡಿಸಿ ತುಂಬ ಅಧ್ವಾನ ಮಾಡಿದ್ದಾರೆ ಸರ್. ನಮಗೆ ಒಳ್ಳೆ ನ್ಯಾಯ ದೊರಕಿಕೊಡ್ಬೇಕು. ಈ ಮೆಚೂರ್ ಆಗಿರೋದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು ಮಗು. ತುಂಬ ಅನ್ಯಾಯವಾಗಿದೆ. ನಮಗೆ ಕಾಪಾಡಬೇಕು, ರಕ್ಷಣೆ ಕೊಡಬೇಕು. ನನ್ನ ಶಾಲೆಗೆ ಎಳ್ಸೆಪಲ್ಲಿ ಶಾಲೆಯಲ್ಲಿ ನಾನು ಟೀಚರ್ ಆಗಿದ್ದೀನಿ. ಆ ಶಾಲೆಯಿಂದ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಯಾವ ಟೀಚರ್ಸೂ. ಒಳ್ಳೆ ರೀತಿಯಲ್ಲೇ ಓದ್ತಾ ಇತ್ತು ಮಗು. ಮನೆಯಿಂದ ಕರೆದು ಪ್ಲ್ಯಾನ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸತ್ಯವಾಗಲೂ ಮಗುವನ್ನು ರೇಪ್ ಮಾಡಿ ಒಡೆದು ಕಣ್ಣು ಗುಡ್ಡೆಗಳೆಲ್ಲ ಹೊರಗಡೆ ಬಂದಿದೆ ಸ್ವಾಮಿ. ದಯವಿಟ್ಟು ನನಗೆ ರಕ್ಷಣೆ ಮತ್ತು ಆ ಮಗುವಿಗೆ ಆತ್ಮಶಾಂತಿ ಸಿಗಲಿ ಅಂತ ಮಗುವಿಗೆ ಒಂದು ಒಳ್ಳೆ ಇದು ಕೊಡಬೇಕು ದೇವರಲ್ಲಿ ಅಂತ ಹೇಳಿಕೊಂಡು ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೊನೆ ಟೈಮ್ ಮಾತಾಡಿದ್ದು ಗಾಂಧಿ ಜಯಂತಿ 8 ಗಂಟೆಗೆ ನಾನು ಮನೆ ಬಿಟ್ಟೆ. ಸರ್ವೆ ಇತ್ತು, ಸರ್ವೆ ಮಾಡೋದು. ಅದರಿಂದ ಬಿಟ್ಬಿಟ್ಟು ಅವಳು ಚೆಂಡ ಆಡಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ಲು. ಆದರೂ ಲಾಸ್ಟಲ್ಲಿ ಮುಖ ನೋಡಿಕೊಂಡು ಮನೆ ಸೆನ್ಸಸ್ ಮಾಡೋಕ್ಕೆ ಹೋಗ್ಬಿಟ್ಟೆ ನಾನು. 10 ಗಂಟೆಯಲ್ಲಿ ಕರ್ಕೊಂಡು ಆ ಹುಡುಗಿ ಚೈತ್ರ ಹೋಗಿದ್ದು ಅಷ್ಟೇ ನಾನು ನೋಡಿದ್ದು. ಇವಾಗ ನೋಡಿದ್ರೆ ಬಾವಿಯಲ್ಲಿ ಹೊಡೆದು ರೇಪ್ ಮಾಡಿ ಹಾಳು ಮಾಡಿ ಅಧ್ವಾನ ಮಾಡಿದ್ದಾರೆ. ನಿಜವಾಗಲೂ ನನಗೆ ತುಂಬ ಅನ್ಯಾಯ, ದುಃಖ ಆಗ್ತಾಯಿದೆ. ನನಗೆ ತುಂಬ ಹಿಡಿಸಲಾರ್ದು ದುಃಖ ಆಗ್ತಾಯಿದೆ. ನನಗೆ BP ಇದೆ, ಶುಗರ್ ಇದೆ. ನಾನು ಹೆಂಗೆ ಮರೆಯೋದು ಮಗುವನ್ನು ಬಿಟ್ಟು? ದಯವಿಟ್ಟು ನನಗೆ ಅನುಮಾನ, ಈ ಊರೆಲ್ಲ ಈ ಶತ್ರುಗಳು ಇರೋದ್ರಿಂದನೇ ಈ ರೀತಿ ಇದು ಮಾಡಿದ್ದಾರೆ. ದಯವಿಟ್ಟು ನಮ್ಮ ಅನುಮಾನ ಹೆಂಗೆ ಹೇಳಲಿ ಸರ್? ನಾನು ಯಾರ ಮೇಲೆ ಹೇಳಿದ್ರು ತಿರುಗಿ ಅವರು ರಿಟರ್ನ್ ಇದು ಮಾಡ್ತಾರೆ. ಗೊತ್ತಿಲ್ಲ ಸರ್, ನಾನು ಅನುಮಾನದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ನಾನು ಊರವ್ರ ಮೇಲೇ ಅನುಮಾನ ಸರ್. ಊರವರೇ ಆಗಿರೋದು, ಸತ್ಯವಾಗಲೂ ಊರವರೇ ಮಾಡಿರೋದು. ಗೊತ್ತಿಲ್ಲ ಸರ್, ನಾನು ಯಾರಿಗೂ ಏನು ಮಾಡಿಲ್ಲ. ನಾನು ಯಾವುದೇ ಮಗುವಿಗೆ ಒಳ್ಳೆಯ ರೀತಿಯಲ್ಲಿ ಕಲಿಸಿದ್ದೀನಿ. IAS ಆಫೀಸರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಮಕ್ಕಳು ಪೊಲೀಸರಾಗಿದ್ದಾರೆ. ನನ್ನ ಕೈಯಿಂದ ನಾನು ವಿದ್ಯೆ ಕೊಟ್ಟಿದ್ದೀನಿ ಮಕ್ಕಳಿಗೆ. ಯಾರಿಗೂ ನಾನು ಮೋಸ ಮಾಡಿಲ್ಲ. ಬಾಡಿ ಮನೆಯಿಂದ 2 ಕಿಲೋಮೀಟ್ರ್ ದೂರದಲ್ಲೇ ಸಿಕ್ಕಿದೆ ಬಾಡಿ. ಎಲ್ಲ ಪೊಲೀಸರು ಕರೆಸಿ ಅದೆಲ್ಲ ತೆಗೆದು ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ರಿಪೋರ್ಟ್ ತಗೊಳ್ಳೋಕ್ಕೆ ಬಂದಿದ್ದಾರೆ. ಇನ್ನೊಂದು ಮಗುದು ಆ ಮಗುದು ಚೈತ್ರಾಬಾಯಿ ಅಂತ ಅವ್ರ ತಾಯಿ ಸತ್ತೋಗ್ಬಿಟ್ಟು ತೀರೋಗ್ಬಿಟ್ರು ಇದ್ದರು. ಆ ಸಂದರ್ಭದಲ್ಲಿ ಆ ಮಗು ಆ ಹೆಣವನ್ನು ಎತ್ತೋಕೆ ಕೂಡ ನಾನು ಹೋಗಿದ್ದೀನಿ. ಭುಜ ಕೊಟ್ಟು ಎತ್ಕೊಂಡು ಹೋಗಿ ದಾನ ಮಾಡಿದ್ದೀನಿ. ಆ ತಾಯಿ ಆ ಮಗು ಕೂಡ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು. ಆದ್ದರಿಂದ ಆ ಮಗು ಕೂಡ ನಮ್ಮ ಧನ್ಯ ಜೊತೆಯಲ್ಲಿ ಬಂದು ಆ ಧನ್ಯವನ್ನು ಕರ್ಕೊಂಡು ಹೋಗಿ ಅವಳಿಗೂ ಇದೇ ರೀತಿ ಶಿಕ್ಷೆ ಮಾಡಿ, ಪರಿಸ್ಥಿತಿ ಇದೇ ರೇಪ್ ಮಾಡಿ ಹೊಡೆದು ಬಾವಿಯಲ್ಲಿ ಬಿಸಾಕಿ ಹಾಳು ಮಾಡಿದ್ದಾರೆ. ಅವ್ರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ಕಾರ. ನಮ್ಮನ್ನು ಆ ಮಗುವಿಗೆ ಏನಾದರೂ ಉಪಚಾರ ಕೊಡಬೇಕು ಅಂತ ನಮ್ಮ ಕಳಕಳಿಯಿಂದ ನಿಮ್ಮನ್ನು ಬೇಡ್ಕೊಳ್ತೀವಿ ಸ್ವಾಮಿ. CCTV ಇಲ್ಲ ಸರ್ ಆ ಕಡೆ. ಏನಕ್ಕಿದೆ ಸರ್ CCTVಗಳು? ಇಲ್ಲವೇ ಇಲ್ಲ ಆ ಕಡೆ. ದೂರ ಕಾಡು ಪ್ರದೇಶದಲ್ಲಿ ಕರ್ಕೊಂಡೋಗಿ, ತೋಪುಗಳಲ್ಲಿ ಕರ್ಕೊಂಡೋಗಿ ಮಗುವನ್ನು ಬಳಸ್ಕೊಂಡು ಚೆನ್ನಾಗಿ ಅವರು ಈ ರೀತಿ ಅಧ್ವಾನ ಮಾಡಿದ್ದಾರೆ. ತಕ್ಕ ಶಿಕ್ಷೆ ಅಂತೂ ಕೊಡಿ, ಗಲ್ಲು ಶಿಕ್ಷೆ ಕೊಡಿ. ಸಂತೋಷ ನನಗೆ. ಸಿಕ್ಕವ್ರು ಅಂತ ಮಾಡಿದವ್ರನ್ನ ಪಾಪಿಗಳಿಗೆ ಬೀಳಲೇಬಾರ್ದು ದಯವಿಟ್ಟು. ನಾನು ಇನ್ನೊಂದು ದಿವಸ ಶಾಲೆಗೆ ಮಕ್ಕಳು ಬರ್ತಾರ, ಓದ್ತಾರ, ಅವರ ಹೆಣ್ಮಕ್ಳು ಓದಲ್ವೇ? ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೋಳ್ಕೊಳ್ತೀನಿ ಸರ್. ನಾವು ಇದ್ದಾರೆ ನಮ್ಮ ಮಗುವನ್ನು ಹುಡುಕಿ ಕೊಡಿ ಸಾರ್ ಅಂತ ಕೇಳಿದ್ದೀನಿ ಪೊಲೀಸ್ ಸಾಹೇಬರಿಗೆ ಎಲ್ಲನೂ. ನಾನೇನು ಮಾಡಲಿ ಸಾರ್? ನನಗೆ ತುಂಬ BP ಇದೆ, ಶುಗರ್ ಇದೆ ಸರ್. ದೇವರೇ ನಿಮಗೆ ಕೊರಳೆಲ್ಲ ಒಣ್ಕೊಂಡು ಹೋಗ್ತಾ ಇದೆ. ಮಾತಾಡೋಕೆ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಏನು ಮಾಡಲಿ ಸಾರ್?